ನನ್ನ ಬೈಕ್ ರೆಡಿ ಇದೆ. ಬಾಗುರು ಬಾಗುರು ಬಾಗುರು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ನಾನಂತೂ ಅದ್ಭುತವಾಗಿದ್ದೀನಿ, ಅತ್ಯದ್ಭುತವಾಗಿದ್ದೀನಿ. ಲಾಸ್ಟ್ ಸಫಾರಿ ರೈಡ್ನ ನೀವು ನೋಡಿರ್ತೀರ, ಭಾಳ ಅನ್ಸಕ್ಸಸ್ಫುಲ್ ಆಗಿತ್ತು. ಸೊ ಮತ್ತೊಮ್ಮೆ ನಮ್ಮ ಲಕ್ನ ಟ್ರೈ ಮಾಡೋಣ ಅಂತ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಎಸ್ ಡಿ ಕೋಟೆ ಕಾಡು ಹೊರಟಿದ್ದೀವಿ. ಈ ಸತಿ ಟಿಕೆಟ್ ಇಲ್ಲ, ಅಲ್ಲಿ ಹೋಗಿ ಟಿಕೆಟ್ ಸಿಗುತ್ತಾ ಅನ್ನೋ ಲಕ್ಕನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟಿಕೆಟ್ ಸಿಕ್ತು ಅಂತಂದರೆ 3 ಗಂಟೆಯಿಂದ 6 ಗಂಟೆ ತನಕ ಸಫಾರಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತೀವಿ. ಇಲ್ಲ ಅಂತಂದರೆ ಬಂದಿದ್ದ ದಾರಿಗೆ ಸುಂಕ ಇಲ್ಲ ಅಂತ ಅಂದ್ಕೊಂಡು ಹಾಗೆ ವಾಪಸ್ ಬರ್ತೀವಿ. ಅಷ್ಟೇನು ಮಾಡೋಕ್ಕಾಗಲ್ಲ. ಅವತ್ತು ಹೋಗಿದ್ದು ಬೆಳಗಿನ ಜಾವ 6 ಗಂಟೆಗೆ, ಇವತ್ತು ಹೋಗ್ತಾರೆ ಮಧ್ಯಾಹ್ನ 3 ಗಂಟೆಗೆ. ಸೊ ನನ್ನ ಬೈಕ್ ರೆಡಿ ಇದೆ. ನನ್ನ ಬೈಕ್ನ ತೊಗೊಂಡೋಗಿ ಈಗ ನನ್ನ ಫ್ರೆಂಡ್ ಮನೇಲಿ ಪಾರ್ಕ್ ಮಾಡಿ ಅಲ್ಲಿಂದ ನನ್ನ ಫ್ರೆಂಡ್ನ ಕಾರ್ ಹತ್ಕೊಂಡು ವಿಲ್ ಬಿ ಟ್ರಾವೆಲಿಂಗ್ ಟುವರ್ಡ್ಸ್ ಎಚ್ ಡಿ ಕೋಟೆ ಗೈಸ್. ಬನ್ನಿ ಆಲ್ ಸೆಟ್ ಹೊರಡೋಣ. A few moments later. ಬಾಗುರು ಬಾಗುರು ಬಾಗುರು. ಸ್ಟಾರ್ಟಿಂಗ್ ಸೆನ್ಸರ್ ಆಗ್ತಿಲ್ಲ. 1 hour later. Schedule the things. After this, we can connect at 6:30. ನೋಡಿ ಹೆಂಗೆ ಟ್ರಾವೆಲ್ ಮಾಡ್ತೀರಾ ಅಂತ ಕೇಳ್ತಿರಲ್ಲ, ಈ ಥರ ಗ್ಯಾಪಲ್ಲಿ ಕೆಲಸ ಮಾಡ್ಕೊಂಡು ಗ್ಯಾಪಲ್ಲಿ ಓಡಾಡ್ಕೊಂಡು ಜೀವನ ಮಾಡ್ತಾರಲ್ಲ. ಏನು ಹುಲಿಗಿನಿ ಮದುವೆಗೆ ಬಂದವನ ಹೆಂಗೋ ರಿಸೆಪ್ಷನ್ ಹಿಡಿಯಕ್ಕೆ ಬಂದವನ ಅಲ್ಲೇ ಕಾಡಲ್ಲಿ ಕ್ಯಾಂಪ್ ಹಾಕೊಂಡು ಮಲಿಕಳತ್ತಾರ. ಬಂದು ರೀಚ್ ಆಗಿದ್ದೀವಿ ಸೆಕೆಂಡ್ ಟೈಮ್. ಹೋಪ್ ಫಾರ್ ದ ಬೆಸ್ಟ್. ಟಿಕೆಟ್ ಸಿಗಲಿ ಅಂತ ಬೇಡ್ಕೊಳ್ಳಿ ಸಬ್ಸ್ಕ್ರೈಬರ್ಸ್. ವೇಟ್ ಮಾಡಬೇಕಾ? ಎಷ್ಟು ಜನ ಇದೆ ಸರ್? ನಮ್ಮದು ಸೇರಿಸಿ 10 ಜನ ವೇಟಿಂಗು. ನಾವು 10ನೇವರು. ನೀವು 3 ದಿನದ ಮುಂಚೆ ಹೇಳಿದ್ರು ಬುಕ್ ಮಾಡುವೆ. ನೆನ್ನೆ ಹೇಳ್ಬಿಟ್ಟು ಇವತ್ತು ಹೋಗೋ ಮಾತು. ನೋಡಿ ಮತ್ತೆ ಚಿಕ್ಕ ಮಗು ಜೋಕಾಲಿ ಆಡ್ತೈತೆ ಇವತ್ತು. ಆ್ಯಂಡ್ ಇನ್ನೊಂದು ಡಿಸ್ಕ್ಲೈಮರ್ ಏನು ಅಂತಾನೆ, ನಾವು ಮಾಡ್ತಿರೋ ಕೆಲಸಗಳನ್ನ ವೀಕೆಂಡಲ್ಲಿ ಸಫಾರಿ ಬರೋರು ಮಾಡೋಕೆ ಹೋಗ್ಬಿಡಿ. ಯಾಕಂತಂದರೆ ವೀಕೆಂಡಲ್ಲಿ ಈ ಥರ ಆಫ್ಲೈನ್ ಟಿಕೆಟ್ಸ್ಗಳು ಸಿಗೋಲ್ಲ. ಎಲ್ಲೋ ರೇರೆಸ್ಟ್ ಸಿನಾರಿಯೋಸು ನಿಮ್ಮ ಲಕ್ ಫ್ಯಾಕ್ಟರ್ ಇತ್ತು ಅಂದರೆ ಸಿಗ್ಬೋದೇನೋ. ವೀಕ್ ಡೇಸಲ್ಲಿ ಬರ್ತೀನಿ ಅಂತಂದರೆ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಬಂದು ಲೈಕ್ ಚೆಕ್ ಮಾಡ್ಕೊಳ್ಳಿ, ಅವೈಲಬಲ್ ಇರುತ್ತೆ ಟಿಕೆಟ್ಸು. ಆರಾಮ್ಸೆ ಬಂದು ತೊಗೊಂಡೋಗ್ಬೋದು. ಸಿಕ್ಕದೆ ಕಷ್ಟ. ವೀಕೆಂಡ್ಸಲ್ಲಿ ತುಂಬ ಅಂದರೆ ತುಂಬ ರೇರ್. ನಾವೀಗ ಟೈಗರ್ ನೋಡೋದು ಎಷ್ಟು ರೇರೋ ಅದೇ ಥರ ಟಿಕೆಟ್ ಸಿಗೋದು ಅಷ್ಟೇ ರೇರ್. ಆ್ಯಂಡ್ ನೀವು ಪ್ರೀವಿಯಸ್ ಎಪಿಸೋಡ್ ನೋಡಿದರೆ ಸ್ವಲ್ಪ ಕತ್ಲಲ್ಲಿ ಶೂಟ್ ಮಾಡೋದ್ರಿಂದ ಕ್ಲಾರಿಟಿ ಇಶ್ಯೂ ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಈ ಎಪಿಸೋಡ್ನ ನಾನು ಬ್ರೈಟ್ ಸನ್ನಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ಅದ್ಭುತವಾದಂಥ ಕ್ಲಾರಿಟಿಲಿ ನಿಮಗೆ ನಾನು ಕಾಡನ್ನು ತೋರಿಸ್ತಾ ಇದ್ದೀನಿ ಅನ್ನೋ ಖುಷಿ ನನಗೂ ಇದೆ. ಆ್ಯಂಡ್ ಎಸ್, ಈ ವಿಡಿಯೋನ ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಅಮೋಘ್ ದ ಟ್ರಾವೆಲರ್ ವ್ಲಾಗ್ಸ್. ನೀವು ನಿಮ್ಮ ಮನೆಯವರು ಎಲ್ಲ ಕೂತ್ಕೊಂಡು ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ವ್ಲಾಗ್ಸ್ಗಳನ್ನ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್, ಸ್ಟೇ ಟ್ಯೂನ್ಡ್. ಸ್ನೇಹಿತರೆ, ಕೊನೆ ಬಾರಿ ನಾವು ಕಾಕನಕೋಟೆ ಕಾಡಿಗೆ ಬಂದಾಗ ಒಂದೇ ಒಂದು ಆನೆ ಆಗಲಿ ಅಥವಾ ಒಂದೇ ಒಂದು ಹುಳ ಉಪ್ಪಟ್ಟೆ ಆಗಲಿ ಏನನ್ನೂ ಕೂಡ ನಾವು ನೋಡಿರಲಿಲ್ಲ. ಸೊ ಹಾಗಾಗಿ ಈ ಸತಿ ನಾವು ಮತ್ತೆ ಅದೇ ಕಾಡಿಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಇದ್ದಿದ್ದು 0% ಎಕ್ಸ್ಪೆಕ್ಟೇಷನ್ಸ್. ಲಕ್ ಇದ್ರೆ ನಾವು ಪ್ರಾಣಿಗಳನ್ನ ನೋಡ್ತೀವಿ, ಇಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಬರೋಣ ಅನ್ನೋ ಥಾಟ್ ಇಟ್ಕೊಂಡೆ ನಾವು ಈ ಕಾಡೊಳಗಡೆ ನುಗ್ಗಿದ್ದು. ಜನವರಿಯ ಕೊನೆಯ ವಾರ ಆಗಿದ್ರಿಂದ ಇದು ಸಮ್ಮರ್ಗೆ ತುಂಬ ಹತ್ತಿರ ಇರುವಂಥ ಟೈಮ್. ಈ ಸಮಯದಲ್ಲಿ ಇಡೀ ಕಾಡು ಪೂರ್ತಿ ಒಣಗಿ ಹೋಗಿತ್ತು. ಬಹುಶಃ ಈ ಬಾರಿ ನಾವು ಕಾಡಿಗೆ ಎಂಟ್ರಿ ಆಗಿದ್ದ ಸಮಯ ಮಾತ್ರ ಹೇಳಿ ಮಾಡಿಸ್ದಂಗಿತ್ತು ಅಂತ ಅನ್ಸುತ್ತೆ. ಲೆಪರ್ಡ್ ಸೈಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಟ್ರಕ್ ಡ್ರೈವರು ಗಾಡಿನ ಸೈಡ್ಗೆ ಹಾಕಿದ್ರು. ಆದರೆ ಅಲ್ಲಿ ನಮ್ಮ ಸ್ವಾಗತಕ್ಕಾಗಿ ಕಾಯ್ತಾ ಇದ್ದಿದ್ದು ನಮ್ಮ ಜಾಂಬವಂತ.
ಇದಕ್ಕಿಂತಲೂ ಶುಭಾರಂಭ ಬೇಕಾ? ಯಾಕಂತ ಅಂದರೆ ಕರಡಿಗಳು ಡೀಪ್ ಫಾರೆಸ್ಟಲ್ಲಿ ಇರ್ತವೆ. ಅದರಲ್ಲೂ ಇಷ್ಟು ಹತ್ತಿರದಿಂದ ಸೈಟಿಂಗ್ ಮಾಡಬೇಕು ಅಂತ ಅಂದರೆ ಪೂರ್ವಜನ್ಮ ಪುಣ್ಯನೇ ಆಗಿರಬೇಕು ಅಂತ ನಾನು ಭಾವಿಸ್ತೀನಿ. ಆ ಸುಡೋ ಬಿಸಿಲಲ್ಲಿ ಕಾಡಲ್ಲೆಲ್ಲ ಸುತ್ತಾಡಿ ಪಾಪ ನಮ್ಮ ಜಾಂಬವಂತನಿಗೆ ತುಂಬ ಸುಸ್ತಾಗೋಗಿತ್ತು ಅಂತ ಅನ್ಸುತ್ತೆ. ನೋಡಿ ಹೇಗೆ ಒಳ್ಳೆ ಪಾಪು ಮಲ್ಕೊಂಡಂಗೆ ಮಲ್ಕೊಂಡಿದ್ದಾನೆ ನಮ್ಮ ಜಾಂಬವಂತ. ಕಾಡೊಳಗಡೆ ಹೋಗಬೇಕಾದ್ರೆ ಸತ್ಯವಾಗ್ಲೂ ನಮಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಆದರೆ ಕರಡಿನ ನೋಡಿದ್ಮೇಲೆ ನಮಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಆಸೆ ಶುರು ಆಗಿ ಸ್ಟಾರ್ಟ್ ಆಯಿತು, ನಾವು ಬೇರೆ ಬೇರೆ ಪ್ರಾಣಿಗಳನ್ನ ನೋಡಬೇಕು ಅಂತ. ಅದರಲ್ಲೂ ನಾವು ಲಾಸ್ಟ್ ಟೈಮ್ ಮಿಸ್ ಮಾಡಿಕೊಂಡ್ರೆ ಹುಲಿನ ನೋಡಲೇಬೇಕು ಅಂತ. ಹಾಗಾಗಿ ನಮ್ಮ ಕಣ್ಣುಗಳು ಕಾಡಿನ ಕಿಲೋಮೀಟರ್ ದೂರದುದ್ದಕ್ಕೂ ನೋಡೋಕ್ಕೆ ಶುರು ಮಾಡ್ತು. ಹಳ್ಳಿಯ ಹಳೆ ಅಂಗಡಿಗಳಲ್ಲಿ ತಾತಂದ್ರುಗಳು ಕೂತ್ಕೊಂಡು ಹೇಗೆ ಹೋಗೋ ಬರೋರ್ನೆಲ್ಲರನ್ನೂ ಮಾತಾಡ್ಸಕ್ ಕೂತಿರ್ತಾರೋ ಹಾಗೆ ಈ ಕೋತಿನೂ ಕೂಡ ಕೂತಿದೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು ನಮ್ಮೆಲ್ಲರಿಗೂ. ಅಷ್ಟರಲ್ಲೇ ತಾಯಿ ಮಗು ಇರುವಂತ ಒಂದು ಪುಟಾಣಿ ಗಜಪಡೆ ನಮ್ಮ ಕಣ್ಣು ಮುಂದ್ಗಡೆ ಹಾಜರಾಯಿತು. ಎಷ್ಟು ಸುಂದರವಾಗಿತ್ತು ಈ ಒಂದು ಕ್ಷಣಗಳನ್ನ ನೋಡ್ಲಿಕ್ಕೆ ಅಂತೀರಾ? ಅದರಲ್ಲೂ ಆನೆಗಳು ಅಂತಾನೆ ನನಗೆ ಚಿಕ್ಕ ವಯಸ್ಸಿಂದನೂ ಏನೋ ಗೊತ್ತಿಲ್ಲ ಪಂಚ ಪ್ರಾಣ. ಈ ಸಮಯದಲ್ಲಿ ಆನೆಗಳು, ಅದರಲ್ಲೂ ಆ ಮರಿ ಆನೆ ಇದೆಯಲ್ಲ, ಅದು ನೀರೊಳಗಡೆ ಇಳಿದು ಆಟ ಆಡ್ತಾರದನ್ನ ನೋಡಿ ನನಗಂತೂ ಖುಷಿನ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಏನೋ ಗೊತ್ತಿಲ್ಲ, ಇವತ್ತು ಕಾಡಲ್ಲಿ ಯಾರೋ ಡೈರೆಕ್ಟ್ರ್ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದಿದ್ದಾರೆ, ಈ ಪ್ರಾಣಿಗಳೆಲ್ಲ ನಮಗೆ ಶೋ ತೋರಿಸ್ತದೆ ಅನ್ನೋ ರೀತಿ ನನಗೆ ಭಾಸ ಆಗ್ತಾ ಇತ್ತು. ಈಗ ಕಾಡಲ್ಲಿ ಮತ್ತೊಮ್ಮೆ ವಾರ್ನಿಂಗ್ ಕಾಲ್ಸ್. ಹುಲಿಯ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿತ್ತು. 8.5 ಸ್ಯಾಮ್ಸಂಗ್ ಅದೇ ಥರನೇ ಇರೋದು. ನಮಗೆ ಸಿಕ್ಕಿಲ್ಲ ಮಾಮೂಲಿ. ಈಗ ಮೇನ್ ರೋಡಲ್ಲಿ ಸುಮ್ಮನೆ ಹೋಯ್ತಾರೋರಿಗೆ ಸಿಕ್ಬಿಟ್ಟು ಅಲ್ಲೇ ನಡ್ಕೊಂಡಿದ್ದೆ ವಿಡಿಯೋ ಮಾಡ್ಕೊಂಡಿರ್ತಾನೆ. ನಮ್ಮ ಫೋನ್ ಕ್ಯಾಮ್ರಾದ ಕಣ್ಣುಗಳು ಓಪನ್ ಆಗೋ ಅಷ್ಟರಲ್ಲಿ ಎಂಟ್ರಿ ಕೊಟ್ಟೇ ಬಿಟ್ಟ ನಮ್ಮ ಹುಲಿರಾಯ. ಗ್ರೇಟ್ ಹುಡುಗರು. ಥ್ಯಾಂಕ್ ಯು ಸೋ ಮಚ್ ಸರ್. ಫೋಟೋ ಹೊಡ್ಕೊಳ್ಳೋಣ. ನಂತರ ಕಂಡ್ರೆ ಸಾಕು. ನೋಡೀಗ ಎಷ್ಟು ಹೈಟ್ ಆಯ್ತಾಗಿರೋದೀಗ. ಹಿಂಗೆ ನಡ್ಕೊಂಡ್ಬಿಡಪ್ಪ. ಹಿಂದೆ ಗೊತ್ತಾಯ್ತು
ಇಷ್ಟೊತ್ತನಕ ನಮ್ಮ ತನು ಮತ್ತು ಮನನ ತಣಿಸ್ತಂತಹ ನಮ್ಮ ಹುಲಿರಾಯನಿಗೆ ಒಂದು ಬಿಲ್ಡಪ್ ಸೀನ್ ಇಲ್ಲ ಅಂದರೆ ಹಿಂಗೆ ಅಲ್ವಾ? ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಎಂತ ಸೈಟಿಂಗ್ ಅಂತೀರಾ? ಒಂದು ಹುಲಿ ಕೂತ್ಕೊಂಡು ನೀರು ಕುಡ್ದು ಎಂತ ರಾಜ ಕಾಂಪಿಲಿದ್ದು ಒಂದು ವಾಕ್ ತೋರಿಸಿ ಕ್ಯಾಟ್ ವಾಕ್ನ ಮಸ್ತದ್ ಪಿಗ್ಮೆಂಟ್ ಕಲರು ಎಲ್ಲ ಆರೆಂಜ್ ಬ್ಲ್ಯಾಕ್ ವೈಟ್ ಕಣ್ ತಂಪಾಯ್ತು. ಪಾನ ಫೈನಲಿ ಡಿಸಪಾಯಿಂಟ್ ಮಾಡಿಲ್ಲ ನಿಮಗೂ, ನಾನು ಡಿಸಪಾಯಿಂಟ್ ಆಗಿಲ್ಲ ಸೆಕೆಂಡ್ ಬ್ಲಾಗಲ್ಲಿ. ಹುಲಿರಾಯನ ದರ್ಶನ ಆದಮೇಲೆ ನಮ್ಮ ಕ್ರೂವಲ್ಲಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂಥರ ಉಲ್ಲಾಸ ಉತ್ಸಾಹ. ಎಲ್ಲರೂ ಹುಲಿಯ ಗಾತ್ರದ ಬಗ್ಗೆ, ಅದರ ಬಣ್ಣದ ಬಗ್ಗೆ ಬಣ್ಣಿಸಿದ್ದು, ಮಾತಾಡಿದ್ದು. ಒಟ್ಟಿನಲ್ಲಿ ಹಬ್ಬದ ವಾತಾವರಣ ಅಂತೂ ಸೃಷ್ಟಿಯಾಗಿತ್ತು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಇಟ್ಸ್ ನಾಟ್ ಅಬೌಟ್ ದ ಜರ್ನಿ ಆರ್ ಡೆಸ್ಟಿನೇಷನ್, ಇಟ್ಸ್ ಅಬೌಟ್ ದ ಕಂಪನಿ ಅಂತ. ನಮ್ಮ ಸಫಾರಿ ಕ್ರೂ ಕೂಡ ಅದೇ ರೀತಿ ಇತ್ತು. ಹೋಗಬೇಕಾದ್ರೆ ಎಲ್ಲರೂ ಕೂಡ ಅಪರಿಚಿತರು, ಆದರೆ ಜರ್ನಿ ಕಂಟಿನ್ಯೂ ಆಗ್ತಾ ಎಲ್ಲರೂ ಕೂಡ ಕುಟುಂಬದವ್ರ ಥರ ಆಗೋಗಿದ್ರು. ಒಟ್ಟಿನಲ್ಲಿ ಎಲ್ಲ ಕೂಡ್ಕೊಂಬರ್ಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ಇತ್ತು ಇವತ್ತಿನ ಸಫಾರಿ. ಕಾಡಿನ ಸೌಂದರ್ಯನ ಸವಿತಾ ನಾವು ಸಫಾರಿಯ ಕೊನೆಯ ಹಂತಕ್ಕೆ ಬಂದಿದ್ವಿ ಅನ್ನೋದೇ ನಮಗೆ ತಿಳಿಲಿಲ್ಲ. ಬನ್ನಿ ಒಂದು ಫೋಟೋ ತಗೊಳ್ಳೋಣ. ಹುಲಿ ಸಿಕ್ಕಿರೋದು ಶಶಾಂಕ್, ಆಮೇಲೆ ಹೇಮಂತ ಅಮೋಗು. ಇವರಿಬ್ರು ಕನ್ಫ್ಯೂಸ್ ನನಗೆ. ಥ್ಯಾಂಕ್ಸ್ ಅಣ್ಣ, ಒಳ್ಳೆ ಡ್ರೈವ್, ಚೆನ್ನಾಗಿ ಪೀಸ್ಫುಲ್ ಆಗಿ ತೋರಿಸ್ರಿ. ಥ್ಯಾಂಕ್ ಯು. ಲಾಸ್ಟ್ ಟೈಮ್ ಬಂದಾಗ ಲತ್ತೆ ಆಗೋಗಿದ್ವಿ ನಾವು, ನೀವು ಬಂದಿದ್ದಕ್ಕೆ ನೋಡಿದ್ದು ನಾವು. ಹೋದ್ ಸತಿ ಬಂದಾಗ ಒಂದೇ ಒಂದು ಆನೆನೂ ನೋಡಿರ್ಲಿಲ್ಲ ನಾವು.